ಈ ವಿಡಿಯೋನಲ್ಲಿ ಗ್ರಹಗಳ ಬಗ್ಗೆ ನೋಡೋಣ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಸೂರ್ಯನ ಸುತ್ತ 8 ಗ್ರಹಗಳು ಸುತ್ತುತ್ತಾ ಇರ್ತವೆ. ಇದರಲ್ಲಿ ಮೊದಲನೆಯ ಗ್ರಹ ಬುಧ ಗ್ರಹ ಅಂದರೆ ಮರ್ಕ್ಯುರಿ. ಇದು ಸೂರ್ಯನಿಗೆ ಹತ್ತಿರವಿರುವ ಗ್ರಹ. ಇದು ಸೂರ್ಯನಿಂದ ಸುಮಾರು 5,80,00,000 ಕಿಲೋಮೀಟರ್ ದೂರದಲ್ಲಿದೆ. ಇದರ ಡಯಾಮೀಟರ್ 4,879 ಕಿಲೋಮೀಟರ್ ಇದೆ. ಇದರ ಉಷ್ಣಾಂಶ 430 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ತನ್ನ ಕಕ್ಷೆಯಲ್ಲೇ ಒಂದು ಸುತ್ತುವುದಕ್ಕೆ ಸುಮಾರು 59 ದಿನಗಳು ಹಿಡಿಯುತ್ತೆ. ಅದೇ ಸೂರ್ಯನ ಸುತ್ತ ಒಂದು ಸುತ್ತುವುದಕ್ಕೆ ಕೇವಲ 88 ದಿನಗಳು ಸಾಕು. ಈ ಒಂದು ಗ್ರಹಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಎರಡನೆಯ ಗ್ರಹ ಶುಕ್ರ ಗ್ರಹ ಅಂದರೆ ವೆನಸ್. ಇದರ ಡಯಾಮೀಟರ್ 12,104 ಕಿಲೋಮೀಟರ್ ಇದೆ. ಇದು ಸೂರ್ಯನಿಂದ ಸುಮಾರು 10,82,00,000 ಕಿಲೋಮೀಟರ್ ದೂರದಲ್ಲಿದೆ. ಈ ಗ್ರಹ ಸಂಪೂರ್ಣವಾಗಿ ಇಂಗಾಲದ ಡೈಆಕ್ಸೈಡ್ನಿಂದ ಕೂಡಿದೆ. ಇದರಲ್ಲಿ ಸುಮಾರು 470 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವಿರುತ್ತೆ. ಇದು ಎಲ್ಲಾ ಗ್ರಹಗಳು ಸುತ್ತುವ ಹಾಗೆ ಒಂದೇ ದಿಕ್ಕಿನಲ್ಲಿ ಸುತ್ತುವುದಿಲ್ಲ, ಅವುಗಳ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತೆ. ಆದ್ದರಿಂದ ಇಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗ್ತಾನೆ. ಇದು ತನ್ನ ಕಕ್ಷೆಯಲ್ಲೇ ಸುತ್ತುವುದಕ್ಕೆ ಸುಮಾರು 243 ದಿನಗಳು ಹಿಡಿಯುತ್ತೆ. ಅದೇ ಸೂರ್ಯನ ಸುತ್ತ ಒಂದು ಸುತ್ತುವುದಕ್ಕೆ ಕೇವಲ 225 ದಿನಗಳು ಹಿಡಿಯುತ್ತೆ. ಇನ್ನು ಮೂರನೇ ಗ್ರಹ ಭೂಮಿ ಅಂದರೆ ಅರ್ತ್. ಇದು ನಮ್ಮೆಲ್ಲರ ಸುಂದರವಾದ ಗ್ರಹ. ಇಲ್ಲಿ ಗಾಳಿ, ಬೆಳಕು, ನೀರು, ಸಮವಾದ ಉಷ್ಣಾಂಶ, ಮಣ್ಣು ಇವೆಲ್ಲ ಇರುವುದರಿಂದ ಇಲ್ಲಿ ಮಾನವ ಸಂಕುಲ, ಪ್ರಾಣಿ ಸಂಕುಲ, ಗಿಡ ಮರಗಳು, ಸುಂದರವಾದ ಪರಿಸರ ಇವೆಲ್ಲ ಇರೋದಕ್ಕೆ ಕಾರಣವಾಗಿದೆ. ಈ ನಮ್ಮ ಸುಂದರವಾದ ಗ್ರಹದ ಡಯಾಮೀಟರ್ 12,756 ಕಿಲೋಮೀಟರ್ ಇದೆ. ಅದೇ ರೀತಿ ಸೂರ್ಯನಿಂದ ಭೂಮಿಗೆ ಸುಮಾರು 14,96,00,000 ಕಿಲೋಮೀಟರ್ ದೂರದಲ್ಲಿದೆ. ಇದು ತನ್ನ ಕಕ್ಷೆಯಲ್ಲೇ ಒಂದು ಸುತ್ತುವುದಕ್ಕೆ 24 ಗಂಟೆಗಳು ಹಿಡಿಯುತ್ತೆ. ಆದರೆ ಸೂರ್ಯನ ಸುತ್ತ ಒಂದು ಸುತ್ತು ಬರೋದಕ್ಕೆ 365 ದಿನಗಳು ಹಿಡಿಯುತ್ತೆ. ನಮ್ಮ ಭೂಮಿಯ ಗರಿಷ್ಠ ತಾಪಮಾನ 56 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಕನಿಷ್ಠ ತಾಪಮಾನ -89 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನಮ್ಮ ಭೂಮಿಯ ಒಂದು ಉಪಗ್ರಹ ಚಂದ್ರ ನಮ್ಮ ಭೂಮಿಯನ್ನು ಒಂದು ಸುತ್ತುವುದಕ್ಕೆ 1 ತಿಂಗಳು ಬೇಕು. ಇನ್ನು ನಾಲ್ಕನೆಯ ಗ್ರಹ ಮಂಗಳ ಗ್ರಹ ಅಂದರೆ ಮಾರ್ಸ್. ಇದು ಸೂರ್ಯನಿಂದ ಸುಮಾರು 22,79,40,000 ಕಿಲೋಮೀಟರ್ ದೂರದಲ್ಲಿದೆ. ಇದರ ಡಯಾಮೀಟರ್ 6,792 ಕಿಲೋಮೀಟರ್. ಇದು ಸೂರ್ಯನ ಒಂದು ಸುತ್ತುವುದಕ್ಕೆ 687 ದಿನಗಳು ಹಿಡಿಯುತ್ತೆ. ಈ ಗ್ರಹದಲ್ಲಿ 95% ಇಂಗಾಲದ ಡೈಆಕ್ಸೈಡ್ ಇಂದನೇ ತುಂಬಿದೆ. ಈ ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳಿವೆ, ಒಂದು ಫೋಬಸ್ ಮತ್ತು ಡಿಮೋಸ್. ಇನ್ನು 5ನೇ ಗ್ರಹ ಗುರುಗ್ರಹ ಅಂದರೆ ಜುಪಿಟರ್. ಇದು ಎಲ್ಲಾ ಗ್ರಹಗಳಿಗಿಂತ ದೊಡ್ಡದಾಗಿದೆ. ಇದು ಪೂರ್ತಿಯಾಗಿ ಅನಿಲಗಳಿಂದನೇ ಕೂಡಿದೆ. ಹೈಡ್ರೋಜನ್, ಹೀಲಿಯಂ, ಮೀಥೇನ್, ಅಮೋನಿಯಾ ಇನ್ನೂ ಇಂತಹ ಹಲವಾರು ಅನಿಲಗಳು ಈ ಗ್ರಹದಲ್ಲಿ ಇವೆ. ಇದು ಸೂರ್ಯನಿಂದ ಸುಮಾರು 77,83,30,000 ಕಿಲೋಮೀಟರ್ ದೂರದಲ್ಲಿದೆ. ಇದರ ಡಯಾಮೀಟರ್ 1,43,000 ಕಿಲೋಮೀಟರ್ ಇದೆ. ಈ ಗ್ರಹಕ್ಕೆ 95 ಉಪಗ್ರಹಗಳಿವೆ. ಈ ಗ್ರಹ ತನ್ನ ಕಕ್ಷೆಯಲ್ಲಿ ಒಂದು ಸುತ್ತುವುದಕ್ಕೆ ಕೇವಲ 10 ಗಂಟೆಗಳು ಹಿಡಿಯುತ್ತೆ. ಆದರೆ ಸೂರ್ಯನ ಸುತ್ತ ಒಂದು ಸುತ್ತು ಬರೋದಕ್ಕೆ 4,300 ದಿನಗಳಾಗುತ್ತೆ. ಇನ್ನು 6ನೇ ಗ್ರಹ ಶನಿ ಗ್ರಹ ಅಂದರೆ ಸ್ಯಾಟರ್ನ್. ಇದು ಸೂರ್ಯನಿಂದ ಸುಮಾರು 143 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇದರ ಡಯಾಮೀಟರ್ 12,500 ಕಿಲೋಮೀಟರ್ ಇದೆ. ಇದರ ಸುತ್ತ ಉಂಗುರದ ರೀತಿ ಇರೋದ್ರಿಂದ ಇದು ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ. ಈ ಉಂಗುರ ಆಕಾರ ಇರೋದಕ್ಕೆ ಕಾರಣ ಇದರ ಸುತ್ತ ಕೋಟ್ಯಾಂತರ ಕಲ್ಲುಗಳು, ಧೂಳು, ಕ್ಷುದ್ರ ಗ್ರಹಗಳು ಸುತ್ತುತ್ತಾ ಇರ್ತವೆ. ಹಾಗಾಗಿ ಇದು ಉಂಗುರದ ರೀತಿ ಕಾಣುತ್ತೆ. ಇದರ ಸುತ್ತ 146 ಉಪಗ್ರಹಗಳಿವೆ. ಇದು ತನ್ನ ಕಕ್ಷೆಯಲ್ಲಿ ಒಂದು ಸುತ್ತೋಕೆ 10 ದಿನಗಳು ಹಿಡಿಯುತ್ತೆ. ಇದು ಸೂರ್ಯನ ಸುತ್ತ ಒಂದು ಸುತ್ತೋದಕ್ಕೆ 10,756 ದಿನಗಳು ಹಿಡಿಯುತ್ತೆ. ಈ ಗ್ರಹನೂ ಕೂಡ ಅನೇಕ ಅನಿಲಗಳಿಂದ ಕೂಡಿದೆ. ಇನ್ನು 7ನೇ ಗ್ರಹ ಯುರೇನಸ್. ಇದು ಸೂರ್ಯನಿಂದ ಸುಮಾರು 289 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇದರ ಡಯಾಮೀಟರ್ 51,000 ಕಿಲೋಮೀಟರ್ ಇದೆ.
ಈ ಗ್ರಹ ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತೋದಿಕ್ಕೆ ಸುಮಾರು 30,687 ದಿನಗಳು ಹಿಡಿಯುತ್ತೆ. ಇದು ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದನೇ ತುಂಬಿದೆ. ಇದು ಎಲ್ಲಾ ಗ್ರಹಗಳಂತೆ ನೇರವಾಗಿ ಸುತ್ತೋದಿಲ್ಲ. ಇದು 98 ಡಿಗ್ರಿ ಬಾಗಿರುತ್ತೆ, ಅದೇ ನೇರದಲ್ಲಿ ಸುತ್ತುತ್ತೆ. ಇದರಲ್ಲೂ ಕೂಡ ಚಿಕ್ಕ ಉಂಗುರದಾಕಾರ ಇರುತ್ತೆ. ಇನ್ನು 8ನೇ ಗ್ರಹ ಹಾಗೂ ಕೊನೆಯ ಗ್ರಹ ನೆಪ್ಚೂನ್. ಇದು ಸೂರ್ಯನಿಂದ ಸುಮಾರು 450 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇದರ ಡಯಾಮೀಟರ್ 49,500 ಕಿಲೋಮೀಟರ್ ಇದೆ. ಇದು ಸೂರ್ಯನ ಸುತ್ತ ಒಂದು ಸುತ್ತು ಬರೋದಕ್ಕೆ 60,190 ದಿನಗಳು ಹಿಡಿಯುತ್ತೆ. ಮತ್ತೆ ಈ ಗ್ರಹಕ್ಕೆ ಸುಮಾರು 16 ಉಪಗ್ರಹಗಳಿವೆ. ಇವು ನಮ್ಮ ಸೌರಮಂಡಲದಲ್ಲಿರುವ ಗ್ರಹಗಳು. ಹಿಂದಿನ ವಿಡಿಯೋನಲ್ಲಿ ಸೂರ್ಯ ಗ್ರಹಣ, ಚಂದ್ರ ಗ್ರಹಣ ಹೇಗಾಗುತ್ತೆ ಅಂತ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಆ ವಿಡಿಯೋನು ಕೂಡ ನೋಡಿ. ಈ ವಿಡಿಯೋ ನಿಮಗೆ ಹೇಗನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.